ಅವ್ವ ಇವತ್ತು ಸಾಲಿಗೆ ಬಂದವ ಡುಮಪ್ಪ. ಓಮೋ ನೀನು ಹಾಕಿ ಸಾಲಿಗೆ. ಅವ ಓಕಿನಂದ್ರೆ ಇವನು ಓಕಿನ ಅಂತನ್ರಿ. ಅವ ಅಲ್ಲ ಅಂದ್ರೆ ಇವನು ಅಲ್ಲ ಅಂತಾನೆ. ಅವ ಏನಂತ ನೀವೆಲ್ಲ ಕಾಪಿ ಪೇಸ್ಟ್ ಇವ. ಈಗ ರಚಿತಾರ ಮನೆಗೆ ಹೊಂಟಿವಿ. ಹಂಗೆ ಇನ್ನೊಬ್ರು ಅಂಟಿ ನೀನು ಬಂದಿದ್ರಲ್ಲ ಬೀಚಿಗೆ, ಅವ್ರ ಮನೆಗೆ ಹೊಂಟಿವಿ. ನೋಡ್ರಿ ಎಷ್ಟೈತೆ ಊರ್ಲಿಂತ ಬಂದಿದ್ದು ಸಣ್ಣ. ಇಷ್ಟೆಲ್ಲ ಸಣ್ಣ ತಗೊಂಡು ಅವ್ರಿಗೊಂದು ಇವ್ರಿಗೊಂದು 2 ಮಾಡ್ಕೊಂಡು ಹೊಂಟೈತೆ ನೋಡ್ರಿ. ವಾವ್ ಗ್ರೀನರಿ. ಹೂನವ ಯವ್ವ. ಚೀ 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 ಅಪ್ಪೋ. ಎಲ್ಲ ಹಿಂಗೆ ಒಳಗೆ ಸಂಧಿ 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 ನೋಡ್ರಿ. ಇಲ್ಲ ಇಲ್ಲೇ ಐತಲ್ಲ, ದೂರ ಇಲ್ಲ. ಈ ಕಾಂಪೌಂಡ್ ಒಂದೇ ಅಡ್ಡೈತೆ ನೋಡ್ರಿ. ಈ ಕಾಂಪೌಂಡಿಂದ ಈ ಸೈಡ್ ಸರೋವರ ಮನೆ, ಈ ಸೈಡ್ ರಚಿತಾರ ಮನೆ. ಏ ಎಲ್ಲಿಗೆ ಓಕೆ ನಂದಿದ್ಲಲ್ಲ ನಿನ್ನಕ್ಕೆ. ಯಜಮಾನ್ರ ಕರ್ಕೊಂಡು ಕಾಕಿ ಕೊಟ್ಬಾ. ಕಾಕಿಗೆ ಇಲ್ಲೇ ನಿಂತು ಒದರ್ಲಿಲ್ಲ ನಾವು. ಅದೇ ಅಪ್ಪೋ ಅಪ್ಪೋ ಓಮೋ. ಬರೋಣ ಬಾ, ಏನು ದೂರ ಇಲ್ಲ. ಮತ್ತೆ ನೋಡ್ತೀವಿ ಇದು ಲಾಸ್ಟ್ ನೀ ಇಲ್ಲಿಗಿದ್ದು. ಅಯ್ಯ ಆ ಕಡೆನೂ ಮುಂದುವ ಲಾಸ್ಟ್ ದೊಡ್ಡ ಮನೆ ಐತಿ. ಬೆಳಗಾವ್ ಸೈಡ್ದಕ್ಕೆ ಅರ್ಚನಾ ಹಾಕಂದ ಆಕಿ ಕರ್ನಾಟಕದಕ್ಕೆ ಇಲ್ಲಿ ಯಾರಿಗೆ ನಗ್ರ ಮಾಡ್ಕೊಂಡಾಳ. ದಮ್ಮಗ ಎತ್ತರಗದೋಡು ಯಾವಾಗಾರ ವಿಡದಾಗ ಬಂದಿರ್ತ. ಶ್ರೀ ಬಡ್ಡೆದಾಗ ಅಡುಗೆ ಮಾಡಿದ್ಲಲ್ಲ, ನೋಡಿಲ್ಲ. ಆದ್ರೆ ಅದಾವ ಕಾಕಿ ಬಡ್ಡೆ ಎಲ್ಲಿ ಮಾಡಿದ್ರಿ? ಇಲ್ಲೇ ಮಾಡಿದ್ರಿ. ತಂಬೋಗು ಆ ಸರು ನಮ್ಮ ಮನೆ ಮ್ಯಾಗ ಬೆಳಗ್ಗೆ ಮ್ಯಾಗ ಅದಾವ ಎಲ್ಲಿ ಕಾಕಿ. ಮತ್ತೆ ಹೇಳಿ ಇಟ್ಟು ಹೋಗ. ನೀನೋ ಬಂದ್ಬಿಡವ. ಯಾರು ಕೈ ಕೊಡ್ತಿ? ಮನೆ ಮುಂದೆ ಇಟ್ಟು ಬಂದೆ. ಏನ್ ಮಾಡಿ? ಏ ಓಂಕಾರ ಹೋದ್ಮನ ಓಂಕಾರ ಲೋ ಅದಾಳೆ ಬಾಕ್ಲ ಇರ್ತದಿಲ್ಲ. ಮಳಿ ಜಾಸ್ತಿ ಕಂಟಿನ್ಯೂ ಬರ್ತಲ್ರಿ. ಗಾಡಿಗಳೆಲ್ಲ ಹಸಿರು ಇರ್ದಂಗೆ ಆಗ್ಬಿಡ್ತಾವ ಆಮೇಲೆ. ಏ ಕಾಕಿ ಏ ಕಾಕಿ ಏ ಏ ಕಾಕು ಕಾಕಿ नारे श्री घर के सामने कुछ भी रख के आया देखो. ये किसी ताना. श्री घर के सामने कुछ भी रख के आया. नो चाहिए. ಮನೆ ಮುಂದೆ ಇಟ್ಕೊಂಡಿಯಾ? ನೋಡಿದ್ರಿ ಇಲ್ಲ? ಅಷ್ಟು ಉದ್ದಂದು ಅವ್ರದ್ದೇನು ಒಟ್ಟು ಕೋಲಿ ಇದು ನಡ್ಬರ್ಕ ಕಾಣುತ್ತಲ್ಲ, ಇಲ್ಲಿಂದ ಈ ಕಡೆ ಆಡ್ಕೊಲಿ, ಅದ್ರಲ್ಲಿಂದ ಆಡ್ಕೊಲಿ, ಆ ಕಡೆ ಹಂಗನ ಆಡ್ಕೊಲಿ ಆಡ್ಕೊಲಿ ಆಡ್ಕೊಲಿ. ಇಟ್ಟಿಟ್ಟೆ ಆಡು. ಹಂಚಿನ ಮತ್ತೆ ಇಂಚಿಂತ ಇಲ್ಲಿ ಬರ್ತಾವ ನೋಡ್ರಿ ಮ್ಯಾಗ. ಇದು ರಚಿತಾರ ಮನಿ ರೀ. बतूता ए नडी ए काकी बाहर आया तो ले आओ, सामने रख के आया. हाँ ये रचिता किधर गया? हाँ ना ना ಏರೋಪ್ಲೇನ್ ಅಡ್ಡಾಡ್ತಾವ್ರಿ ಕಂಡಪಟ್ಟಿ. ಎಲ್ಲಾರು ಕಾಣುತ್ತ ನೋಡ ನಿಂದ್ರಿ. ಹಾ ಅಲ್ಲೈತ್ ನೋಡ್ರಿ. ಹೋಯ್ತದ ಆ ಕಡೆ ಹೋಯ್ತದ. ಅದೆಲ್ಲ ಮ್ಯೂಸಿಯಮ್ಗೆ ಹೋದ್ರೆ ನೋಡಿ ಅಷ್ಟೇ. ಹಾ ಅದ್ರೊಳಗೆ ಏರೋಪ್ಲೇನ್ ತೋರ್ಸಕಂತ ಸಾಲಿ ಬಟ್ಟೆ ಅವನ್ನ ತರಕ್ ಹೋಗ್ಯಾರ. ಹೌದಿಲ್ಲ? ಹಾ ನೀನ್ ಅಂದಿದ್ಲಲ್ಲ ಅಕ್ಕಿ ಹೋಯ್ತದು. ಬುಕ್ಕ ಸಾಲಿ ಬಟ್ಟೆ ಅವನು ಹೇಳ್ಯಾರಂತ. ಹಾ 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 ತರಕ್ ಹೋಗ್ಯಾರ. ನಡ್ರಿ ಅಣ್ಣ ಬರ್ರಿ. ಹೇಗೈತಿ ನಡ್ರಿ.
ಹೇಳಿದಕ್ಕೆ ಪರಿ ಆಮೇಲೆ ಬರೋಣ್ರಿ. ಇಲ್ಲಿ ನೋಡ್ರಿ ಬಾಳೆ ಗಿಡ. ಅವ್ವಾ ಬಾಳಿಕಾಯಿ ಆಗ್ಯಾವ ನೋಡ್ರಿ. ಈಗ 2 ಗೊಂಚಲ ಈಗ. ಹೌದು ಹಾಂ ಎಷ್ಟು ಹಳಾಗುತ್ತೆ ಜೀವ. ಮತ್ತು ಬುಕ್ಕಿಂಗ್ ಮಾಡಿ ಇಟ್ಟಿರ್ತಾರೆ ಕೋಲಾರ. ಕೆಮಿಕಲ್ ಇಲ್ಲ. ನುಗ್ಗಿಕಾಯಿ ಗಿಡ ನೋಡಿ ಇಲ್ಲೇ ಐತಿ. ಅವ್ವಾ ನುಗ್ಗಿಕಾಯಿ ಆಗೈತಿ ನೋಡ್ರಿ ಅಲ್ಲಿಗ. ಇಲ್ಲಿ ಅವ್ರಿಗೆ ವ್ಯಾಲ್ಯೂನೇ ಇಲ್ಲ ನುಗ್ಗಿಕಾಯಿ. ಬಲ್ತಾವ ಆಲ್ರೆಡಿ. ಹಾಂ ಅಲ್ಲ ಮಾನೆ ಗಿಡಗಳು ಕಂಡಪಟ್ಟೆ ಅದಾವ. ಒಂದು ಕಾಯಿ ಕಾಣವಲ್ಲ. ಮುಗಿತಾನ ಸೀಸನ್ ಮುಗೀತಾ? ಅಪ್ಪುಸ ಅವು ಒಂದೊಂದು 3 ವರ್ಷಕ್ಕೆ ಆಯ್ತು ಕಾಯಿ ಒಂದೊಂದು ಗಿಡ. ಅಲ್ಲಿ ಐತ್ಲ ಪನಸ್ ಇದ್ರದ್ಯಾ ನೋಡ್ರಿ. ಪನಸ್ ಬಟಾಟೆ ಇದ್ದಂಗೆ ಇರ್ತದತ್ ನೋಡ್ರಿ ಇದು ಒಳಗೆ. ನಿಮ್ಮ ಮುದುಕಿ ಹಾಂ ಅಲ್ಲದ ನೋಡ್ರಿ. ಈಗ ಓನರ್ ಅಂತ ಮನಿ ಓನರ್ ಅಂಕಲ್ ಬರ್ತಾರ ತಳಗ. ನೋಡಿರಿ ನೀವು ನೀರು ಹಚ್ಚಕ್ಕೆ ಬರ್ತಾರೆ ತಳಗ. ನಡಿ ಹಾಗೇನೆ ನೋಡ್ರಿ. ಸೀರೆ ಅಂತೂ ಮಸ್ತ ರೇಷ್ಮೆ ಇದ್ದಂಗೆ ಅದಾವು. ಒಂದ್ರಕ್ಕಿನ್ನ ಒಂದು ಬಲ ಅದಾವು. ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್. ಬಾರ್ಡ್ರ್ ನೋಡ್ರಿ ಎಷ್ಟು ರಿಚ್ ಐತಿ. ಯಾರಿಗೆ ಬೇಕು ನೋಡ್ರಿ ಸ್ಕ್ರೀನ್ಶಾಟ್ ತೆಗೀರಿ. ಹಾಗೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ಬುಕ್ಕಿಂಗ್ ಮಾಡ್ಕೊರಿ. ಬೇಗ ಬುಕ್ಕಿಂಗ್ ಮಾಡ್ಕೊಂಡ್ರಿ ಮಾತ್ರ ಸೀರೆ ಸಿಗ್ತಾವ. ಸೂಪರ್ ಅದ ಅಂತ ನಾನು ಹೇಳ್ಬೋದು ನೋಡ್ರಿ. ರೇಷ್ಮೆ ಇದ್ದಂಗೆ ಅದಾವು. ಸಾಫ್ಟ್ ಬೆಣ್ಣೆ ಮುಗ್ದಂಗೆ ಆಗ್ತಾವೆ ಸೀರೆ ಅಂತೂ. ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೊಂದಿರ್ತಾವೆ ನೋಡ್ರಿ. ನೀವು ಹೇಳ್ದಂಗೆ ಸೀರೆ ಮಾತು ಕೇಳ್ತಾವೆ ಅನ್ಬೋದು. ಮದುಮಗಳು ಸೀರೆ ಥರನೇ ಕಾಣಿಸ್ತಾವೆ ನೋಡ್ರಿ. ಉಟ್ಕೊಂಡಾಗ ಅಂತೂ ನಂಬರ್ ಅಂತಲೇ ಹೇಳ್ಬೋದು. ಅಷ್ಟು ಸಾಫ್ಟ್ ಇದಾವೆ. ಬೆಣ್ಣೆ ಥರ ಇದಾವೆ ಅಂತಲೇ ಹೇಳ್ಬೋದು. ಇದು ಕೂಡ ಬ್ರೈಡಲ್ ಸಾರಿ ಕಲೆಕ್ಷನ್ನ. ಸಖತ್ತದ ನೋಡ್ರಿ. ಆಲ್ರೆಡಿ ಕೆಲವೊಂದಿಷ್ಟು ಸೇಲ್ ಆಗಿದ್ದಾವೆ. ಯಾಕಂದರೆ ನಾನೇನು ಎಲ್ಲ ಓಪನ್ ಮಾಡಿ ಶೋ ಮಾಡಿ ವಿಡಿಯೋ ಮಾಡಬೇಕು. ಬಟ್ ನಾನು ಊರಿಗೆ ಬಂದೀನಿ ಸೊಲ್ಲಾಪುರಕ್ಕೆ. ಇನ್ನೇನು ಊರನ್ನ ವಿಡಿಯೋ ಒಂಚೂರು ಅದಾವು. ಅದೆಲ್ಲ ಹಾಕಿ ಮತ್ತು ನಿಮಗೆಲ್ಲನೂ ಶೋ ಮಾಡ್ತೀನಿ. ಯಾರಿಗೆ ಬೇಕಾ ಬುಕ್ಕಿಂಗ್ ಮಾಡಿರಿ. ಅಲ್ಲದ ನೋಡ್ರಿ ಆಂಟಿ ಹಾಯ್. ಆಂಟಿ ಹಾಯ್ ಮಾಡ್ತಾರ. ಅಲ್ಲೇ ಹೋಗಿದ್ವಿ ನಾವು ಇನ್ನೇಗ ಈ ಕಂಪೌಂಡ್ ಹಚ್ಚಿ ಕಡೆ. ಚಂದ ಐತೆ ನೋಡ್ರಿ ಇವ್ರದ್ದು ಫ್ರೆಂಡ್ಶಿಪ್. ಇಲ್ಲಿ ಇದೊಂದೇ ಒಂದು ಕಂಪೌಂಡ್ ಅಡ್ಡ. ಪಾರ್ಸಲ್ಗಳು ಇಲ್ಲಿಂದ ಆತಾವು. ಹೇಮಿ ಒಕ್ಕಟಲ್ಲವ ಚಲ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬರ್ರಿ ಫ್ರೆಂಡ್ಸ, ಗೋವಾದೊಳಗೆ ಬ್ಲಾಗ್ ಹೆಂಗೆ ಬರತ್ತೋ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ಹಾಕೋಷ್ಟೊತ್ತಿಗೆ ನಾನು ಒಳ್ಳೆ ಊರಿಗೆ ಹೋಗಿರ್ತೀನಿ. ಖುಷಿ ಆಯಿತು ನನಗೂ ಕೂಡ. ಈಗ ಮತ್ತೆ ಫ್ರೆಶ್ ಅದೆಲ್ಲ ಆಗಿ ಸ್ವಲ್ಪ ಹೊತ್ತು ಕೂತ್ವಿ. ಹುಡುಗರು ಮುಕ್ಕೊಂಡಾರಿ ಸಾಲಿಂತ ಬಂದಾದ್ಮ್ಯಾಗ ಅವರಿಗೆ ಉಣ್ಸಿದ್ಮ್ಯಾಗ ಅವು ಮುಕ್ಕೊಂಡ ನೋಡ್ರಿ ಫ್ರೆಂಡ್ಸ. ರೂಟೀನ್ ಅಂತ ಈಗ ಮನೆಗೆ ಯಾರಾದರೂ ಹೆಚ್ಚಿಗೆ ಒಬ್ಬರು ಬಂದರೂ ಕೂಡ ರೂಟೀನ ಹಂಗೆ ಇರುತ್ತಂದ್ರು ಅಷ್ಟಿದು ಅನ್ಸಲ್ಲ. ಮನೇನ ಸಾಮಾನು ಸೆಟ್ಟಿಗೆ ಅದೆಲ್ಲನೂ ಕೂಡ. ಹಂಗಾಗಿ ಆಮೇಲೆ ನಾಳೆಲಿಂತ ಅವ್ರ ರೂಟೀನ್ ಅವ್ರಿಗೆ ಇರ್ತೈತಿ. ಸೊ ಇವಾಗ ನೋಡಿರಿ ಊಟ ಮಾಡೋಣ ಅಂತ ಬರ್ರಿ. ಮಳೆ ಇಲ್ಲರಿ ಸದ್ಯಕ್ಕೆ. ಮಳೆ ಬಂದಾಗೈತಿ. ನೆಲಸವ ಮನೆ ಐತಲ್ಲ, ಹಂಗಾಗಿ ನನಗಂತೂ ಈ ಥರ ಭಾಳ ಖುಷಿ ಅಂತ ಅನಿಸ್ತೈತಿ. ಈಗೆಲ್ಲ ಅಪಾರ್ಟ್ಮೆಂಟ ಮತ್ತು ಬಾಡಿಗೆ ಇದ್ಮ್ಯಾಗ 3ನೇ ಅಂತಸ್ತು ಹೋಗಿದ್ವಲ್ಲ, ಹಾಗಾಗಿ ಈಗ ನೆಲದ ಮನೆ ಅಂತಂದ್ರೇ ಒಂಥರ ಅಪರೂಪ ಖುಷಿ ಅಂತ ಅನ್ನಿಸ್ತದ. ಹುಡುಗರು ಮುಕ್ಕೊಂಡವ. ಇವತ್ತಿನ ಮಧ್ಯಾಹ್ನದ ಊಟ ಮಸ್ತ್ ಐತೆ. ತೋರಿಸ್ತೀನಿ ನಿಮಗೆ. ಒಂದು ಇವತ್ತಿನ ಮೆನು ಅನ್ನ, ಸಾರು, ಉಪ್ಪಿನಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ, ಆಮೇಲೆ ಹಪ್ಪಳ, ಇದು ಬಟಾಟಿ ಚಿಪ್ಸ್. ಇಷ್ಟೈತೆ ನೋಡ್ರಿ. ಸರ್ವನು ಊಟ ಮಾಡಾಕತ್ತಾಳೆ. ಈಗ ನಾನು ಊಟ ಮಾಡತ್ತೀನಿ. ಮಸ್ತ್ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ. ಈ ಸದ್ಯಕ್ಕೆ ನಮ್ಮ ತಂಗಿ ಮನೆ ಹೋಮ್ ಟೂರ್ ಮಾಡೋಣ ಅಂತ್ರಿ. ನಾವು ಕೂಡ ಒಳ್ಳೆ ಮಳೆ ಬರೋದಾಗಲ್ಲ, ದೂರಿ ನೂರಾಗುತ್ತೆ. ಸೊ ಅದಕ್ಕಂತೇಳಿ ನಿಮಗೂ ಕೂಡ ತಂಗಿ ಮನೆ ಹೋಮ್ ಟೂರು ನಮ್ಮ ಹಿಡಿದಾಗೂ ಮಾಡಿದ್ರೆ ಆಯ್ತು ಅಂತೇಳಿ ಅವ್ರ ಚಾನಲ್ದಾಗೂ ಡೈಲಿ ನೋಡ್ತಿರ್ತೀರಿ. ಸಿದ್ಧಾರ್ಥ ಫ್ಯಾಮಿಲಿ ಒಳಗೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ದೊಳಗೆ ಅವ್ರ ಮನೆ ಹೋಮ್ ಟೂರನ್ನು ಮಾಡೋಣ ಅಂತ ಬರ್ರಿ. ಎಲ್ಲ ಕಡೆ ಹಗ್ಗಗಳನ್ನೇ ಕಾಣಿಸಕತ್ತಾವ ನಿಮ್ಗೆ. ಯಾಕಂದ್ರೆ ಇಲ್ಲಿ ನಮ್ದು ಹೆಂಗೆ ಮೊದಲು ಹಳೆ ಒಟಾರ್ ಇತ್ತು ನೋಡ್ರಿ ನಮ್ಮದು ಗಂಡನ ಮನೆದು. ಜನ ಜಾಸ್ತಿ, ಮನೆಗಳು ಭಾಳ,
ಆ ಥರ. ಇಲ್ಲಿನ ಕೂಡ ಎಲ್ಲ ಬಾಡಿಗೆದಾರನೇ ಭಾಳ ಮಂದಿ ಅದಾರ ರೀ. ಈ ಥರ ಎಲ್ಲ ಒಬ್ರಿಗೊಬ್ರು ಹಗ್ಗ ಗಿಗ್ಗ ಎಲ್ಲ ಕಟ್ಟಿ ಅರ್ಬಿ ಒಣಗ್ತಾರೆ. ಅದ್ರಾಗ ಈಗಂತರೂ ಈ ವಾತಾವರಣದೊಳಗೆ ಬಟ್ಟೆ ಒಣಗಿಸೋದು ದೊಡ್ಡ ಇದಾಗ್ಬಿಡ್ತಾ. ಗೋವಾ ಕಡೆ ಬಳಿ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತಾ, ಬಿಸಿಲು ಬೀಳೋದು ಗೊತ್ತಾಗಲ್ಲ, ಮಳೆ ಬರೋದು ಗೊತ್ತಾಗಲ್ಲ. ಈಗ ಈ ಕಡೆ ಮುಂದಿಂದಿದೆ ರೀ, ಇದೆಲ್ಲ ನೋಡ್ತಿರ್ಬೋದು ನೀವು. ಇವರೆಲ್ಲ ಕ್ಲೀನ್ ಗೀನ್ ಎಲ್ಲ ಮಾಡಿದ್ರಂತ. ಮನೆ ಓನರು ಬಾಳೆ ಗಿಡ ತಂದು ಹಚ್ಚಾರ. ಇಲ್ಲಿ ತೆಂಗಿನ ಗಿಡನೂ ಐತಿ, ಬೇನಿ ಗಿಡನೂ ಕೂಡ ಇಲ್ಲೇ ಐತಿ, ನೋಡ್ತಿರ್ಬೋದು ನೀವು. ಇಲ್ಲಿ ನೋಡ್ರಿ ಇದು ಮುಂದಿನ ವ್ಯೂ. ಇಲ್ಲಿ ಚಂದ ಐತ್ರಿ. ಇಲ್ಲಿ ಕುಂದ್ರಕ ಮಾಡಕ್ಕೆ ಹಿಂಗೆ ಹರಟೆ ಹೊಡ್ಕೊತ ಬಿಸಿಲು ಅದು ಇತ್ತಂದ್ರೆ ಬ್ಯಾಸ್ಗಾಗಿ ಇಲ್ಲಿ ಆರಾಮ್ಸರಿ ಕುಂದ್ರಬೋದು, ಚೆನ್ನಾಗೈತಿ. ಇಲ್ಲೇನೈತೆ ಅವರು ನೀರು ಕಸ್ಕೊಳಕ್ಕೆ ಇದನ್ನು ಮಾಡ್ಯಾರ. ಓನರ್ ಅಂಕಲ್ ಇಲ್ಲೇ ಬರ್ತಾರೆ ದಿನ ನೀರು ಕಸ್ಕೊಳೋದಕ್ಕೆ. ಆ ಕಡೆ ಎಲ್ಲ ಬೇರೆ ಮನೆಗೆ ಹೊಡ್ರಿ. ಅಲ್ಲಿ ಕಾಂಪೌಂಡ್ ಐತಲ್ಲ, ಆ ಕಡೆ ಮುಂದೆ ರೋಡ್ ಐತಿ. ಸೊ ಹಿಂಗೆ ಬಂದ್ರೆ ಇವ್ರ ತಂಗಿಯರ ಮನೆ. ಇಲ್ಲೇ ಬಾಕ್ಲು ಇನ್ನೊಂದು ಬೇರೆ ಐತೆ ರೂಮ್. ಇದು ತಂಗಿಯರ ರೂಮ್ ನೋಡ್ರಿ. ನೆಲದ ರೂಮನೇ ಐತಿದು. ಅಂದರೆ ಇಲ್ಲೇ ಸೆಕೆಂಡ್ ಫ್ಲೋರು ಆ ಥರ ಈ ಥರ ಏನೂ ಇಲ್ಲ. ಸೊ ನೋಡ್ರಿ ಈ ಥರ ಟೈಲ್ಸ್ ಅದಾವ. ಎಂಟ್ರಿ ಇದು ಬಾಕ್ಲ, ಡೋರು. ಒಳಗಡೆ ಎಂಟ್ರಿ ಆದ್ರೆ ಇಲ್ಲಿ ಒಂದು ರೂಮ. ದೊಡ್ಡ ಹಾಲ್ ಐತ್ರಿ. ಇದು ದೊಡ್ಡ ಹಾಲ್, ಭಾಳ ದೊಡ್ಡದು ನೋಡ್ರಿ. ಇಲ್ಲಿಂದ ಅಲ್ಲಿಗೆ ದೊಡ್ಡದದ. ಆ ಕಡೆ ಬಂದರೆ ಇಲ್ಲಿ ಕಾಟ ಹಾಕ್ಯಾರಿ ಸೈಡಿಗೆ. ಎಲ್ಲ ಅರ್ಧಕ್ಕರ್ಧ ಸಾಮಾನು ಇಲ್ಲಿ ತಳಗದಾವು. ಪಪ್ಪಕ್ಕಿನ ಊರಿಗೆ ಬಂದು 2 ತಿಂಗಳ ಮ್ಯಾಗನೇ ಆಗೈತಿ. ಒಳ್ಳೆ ಮಹೇಶಣ್ಣವ್ರು ಅಷ್ಟಕ್ಕಷ್ಟೇ ಮನೆ ಅಡುಗೆ ಅಡುಗೆ ಮಾಡ್ಕೊಂಡು ನೀಟಾಗಿ ಇಟ್ಟಾರ. ಬಟ್ ಹೆಣ್ಮಕ್ಳು ಆದಂಗೆ ಆಗಂಗಿಲ್ಲ ನೋಡ್ರಿ. ಮನೆ ಕ್ಲೀನ್ ಮಾಡಿದ್ದು ಆ ಕಡೆ ಎಲ್ಲ ಇವು ಎಲ್ಲ ಒತ್ತಿ ಬಿಟ್ಟಾಳ. ಬರೋಣ ನಾವು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಾಳ್ರಿ, ಮಣ್ಣು ಡೀಪ್ ಕ್ಲೀನ್ ಮಾಡ್ಯಾಳ. ಸೊ ಇದು ಆಮೇಲೆ ನಾನು ಊರಿಗೆ ಹೋದಾದ್ಮ್ಯಾಗ ನೀಟಾಗಿ ಮಾಡ್ಕೊತಾಳೆ. ಅವ್ರವ್ರು ಇದ್ದಾಗ ಅದು ಸಾಮಾನುಗಳೆಲ್ಲ ಕುಂಡಿರ್ತಾವ್ರಿ. ಆಮೇಲೆ ಒಬ್ರು ಎಷ್ಟಾದ್ರೂ ಮನೆಯೊಳಗೆ ಯಾರಾದರೂ ಬೀಗರು ಬಿದ್ದರೆ ಆ ಸಾಮಾನುಗಳ್ನ ನಿಂಪಣಾದಂಗೆ ಅಂತ ಅನ್ಸೋದೇ ಇಲ್ಲ. ಈ ಕಡೆ ಬಂದ್ರೆ ಒಂದು ದೊಡ್ಡ ವಿಂಡೋ ಐತ್ರಿ. ಇದಕ್ಕೆ ಸೊಳ್ಳೆಗಳು ಬರ್ಬಿಡ್ದಂತೆ ಈ ಥರ ಸೊಳ್ಳೆ ಪರ್ದೆ ಈ ಥರ ಮಾಡ್ಯಾರ ನೋಡ್ರಿ. ಎಲ್ಲ ಇದೆಲ್ಲ ಅರ್ಧಕ್ಕರ್ಧ ಮಹೇಶಣ್ಣವ್ರು ಭಾಳ ಮನೆ ಒಗತ್ಯಾಗ ಮಾಡೋಕೆ ಏಕ್ ನಂಬರ್ ರೀ. ಇಲ್ಲಿ ನೋಡ್ರಿ, ಮತ್ತು ಹೊರಗೂ ಮಳೆ ಬಂತಂದ್ರೆ ಹಾಕಕ್ಕೆ ಏನಾರ ಬೇಕಲ್ಲ. ಸೊ ಅದನ್ನು ಮಹೇಶಣ್ಣರೇ ಮಾಡ್ಯಾರತ್ ನೋಡ್ರಿ. ಈ ಥರ ಆ ಕಡೆ ಈ ಕಡೆ ಏನೈತಿ ದಾರ ಕಟ್ಟ್ಯಾರ. ಅಲ್ಲೊಂದು ದಾರ ಐತಿ. ಈಗ ಮಳೆ ಇಲ್ಲ, ಹೊರಗೆ ಹಾಕೈತೆ ಅರ್ಬಿನ. ಹಂಗಾಗಿ ಇಲ್ಲಿ ಏನು ಜಾಸ್ತಿ ಅರ್ಬಿ ಕಾಣಿಸಲ್ಲ ಈಗ ನಿಮ್ಗೆ. ಮನೆ ಎಲ್ಲ ಫುಲ್ ಮೆಸ್ಸಿ ಐತ್ರಿ. ಯಾಕಂದ್ರೆ ಹೋಮ್ ಟೂರ್ ಮಾಡ್ಬೇಕಂತೇಳಿ ಏನೋ ಐಡಿಯಾ ಇರಲಿಲ್ಲ. ಸಡನ್ನಾಗಿ ಮಾಡಾಕತ್ತೀವಿ. ವೀಡಿಯೋ ಮಾಡ್ತೀವಿ, ನೀಟಾಗಿ ಇಟ್ಕೋಬೇಕು. ವೀಡಿಯೋ ಆದ್ಮ್ಯಾಗ ಹೆಂಗೆ ಬೇಕಂಗಿದ್ರೆ ನಡೀತೈತಿ. ಈ ಥರ ಉದ್ದೇಶ ಇಲ್ಲೇ ಇಲ್ಲ. ನ್ಯಾಚುರಲಾಗಿ ಹೆಂಗಿರುತ್ತೆ. ಮತ್ತು ಮನೆ ಅಂತಂದ್ಮ್ಯಾಗ ಈ ಥರ ಇರೋದೇ ಸಾಮಾನ್ಯವಾಗಿ. ಕೆಲ ಮನೆಯೂ ನಂತರ ನೀಟ್ ಇಡ್ತಾಳ್ರಿ. ಬಟ್ ಇವಾಗ ಊರ್ಲಿಂತ ಬಂದಾಳಲ್ಲ ಆಕೆನೂ, ಹಂಗಾಗಿ ಸ್ವಲ್ಪ ಶಾರ್ಟೇಜ್ ಐತೆ ಟೈಮ. ಹಾಗಾಗಿ ಅಲ್ಲೊಂದು ಈ ಥರ ಪಳಿ ಐತಿ. ಅದ್ರ ಮ್ಯಾಗ ಫ್ಲವರು ಮತ್ತು ಏನೇನೋ ಇಟ್ಟಾರಿ. ಈ ಕಡೆ ಬಂದರೆ ಇದು ನೋಡ್ರಿ, ಇದು ನನಗೆ ಭಾಳ ಇಷ್ಟ. ಇದು ಯಾರಾದರೂ ಗಿಫ್ಟ್ ಕೊಡ್ಬೇಕಂತ. ನಾವಾಗ ನಾವು ತೊಗೊಳೋದಕ್ಕಿಂತ ಇನ್ನೊಬ್ರು ಯಾರಾದರೂ ನಮ್ಗೆ ಗಿಫ್ಟ್ ಕೊಟ್ರೆ ಭಾಳ ಚಲೋ ಅಂತ. ಅಶ್ವಮೇಧ ನೋಡ್ರಿ, 7 ಕುದುರೆ ಇರ್ತಾವೆ. ಅದರ ಬಿಳಿ ಕುದುರೆ ಒಳ್ಳೇದಂತ ಹೇಳ್ತಾರೆ ನೋಡ್ರಿ. ಸೂರ್ಯ ಹುಟ್ಟೋ ದಿಕ್ಕಿಂದ ಓಡಿ ನಮ್ಮ ಮನೆಯೊಳಗೆ ಬರೋ ಥರ ಐತಿದು. ಆಮೇಲೆ ಈ ಕಡೆ ಬಂದರೆ ಇದು ಓಪನ್ ಕಿಚನ್ ಥರ ದೊಡ್ಡ ವಿಂಡೋ ಥರನೇ ಐತ್ರಿ. ಬಟ್ ಓಪನ್ ಐತಿ. ಅಲ್ಲಿ ಕಿಚನ್ದಾಗ ಅಡುಗೆ ಮಾಡಕತ್ರ ಹಾಲ್ದಾಗ ಕುಂತಾರೆ ಎಲ್ಲರೂ ಕಾಣಿಸ್ತಾರೆ. ಈ ಕಡೆ ಒಂದು ಈ ಥರ ಟೇಬಲ್ ತಂದಿಟ್ಟಾರ. ಅದು ಮ್ಯಾಗ ಡ್ರಾ ಐತಿ, ಕೆಳಗಡೆ ಈ ಥರ ಮುಚ್ಚಕ ತೆಗಿಯಕೈತಿ. ಇಲ್ಲೊಂದು ದೊಡ್ಡ ಟೇಬಲ್ ಐತಿ. ಅದ್ರ ಕೆಳಗಡೆ ಅರಿಬಿ ಅದೆಲ್ಲ ಇಟ್ಟಿರ್ಕೊಂಡಿರ್ತಾರೆ. ಕುರ್ಚಿ, ಟೇಬಲ್ಲು. ಸೊ ಈ ಕಡೆ ಸ್ವಲ್ಪ ಪದಾರ್ಥಗಳು ಏನೇನೋ ಅಡುಗೆ ಮನೇದು ಇಟ್ಕೊಂಡಾರ. ಸೊ ಬೇಕಾದಾಗ ಇದನ್ನು ತೆಗಿತಾರ. ಆಮೇಲೆ ಎಲ್ಲ ಕೆಲಸ ಎಲ್ಲ ಆಯಿತು ಮಾಡ್ತಾ ಯಾರಪ್ಪ ಅಂದ್ರೆ ಹೋದ್ರೆ ಇದನ್ನ ಕ್ಲೋಸ್ ಮಾಡಿಬಿಡ್ತಾರೆ. ಇದನ್ನ ಕರ್ಟನಿಗೆ ಒಂದು ದಾರ ಕಟ್ಟ್ಯಾರ. ಈ ಕಡೆ ಒಂದು ಟೇಬಲ್ ಐತಿ, ಟೆಡಿ ಬೇರೆ ಐತಿ. ಹಿಂಗೆ ಬಂದ್ರೆ ಇದು ಅಡುಗೆ ಮನೆಗೆ ಹೋಗೋಕೆ ಬಾಕ್ಲ. ಮ್ಯಾಗ ಗಡಿಯಾರ, ನಮ್ಮ ರಾಯರು ಮತ್ತು ವೆಂಕಟರಮಣ ಅವರಿಬ್ಬರು ಅದಾರ ನೋಡ್ರಿ. ಮ್ಯಾಗ ಗಡಿಯಾರ ಐತಿ. ಈ ಕಡೆ ಇಲ್ಲೇ ಟೆಡಿ ಬೇರೆ ಇಟ್ರ ಮ್ಯಾಗ, ಕೆಳಗಡೆ TV. ಮೊನ್ನೆ ಒಂದು ತೊಗೊಂಬಂದಿದ್ರು, ಅದು ಹೊಡಿತ್ರಿ. ಇಲ್ಲಿ ಇಟ್ಟಿದ್ರು ಅಂತ ಅದನ್ನು ಆಮೇಲೆ ಚೇಂಜ್ ಮಾಡಿ ಆ ಕಡೆ ಹಾಕ್ಯಾರ. ಇದು TV, LED TV. ಹಂಗೆ ಈ ಕಡೆ ಬಂದ್ರೆ ಇಲ್ಲಿ ಫ್ರಿಜ್ ಇಟ್ಟಾರ. ಈ ಕಡೆ ಕಾರ್ನರ ಇಲ್ಲಿ ಸ್ವಲ್ಪ ಏನಾದರೂ ಇಡಕ್ಕೆ ಮಾಡ್ಯಾರ. ಅಲ್ಲ ಮಣಿ ಮಾಡ್ಯಾರ. ಇದೆಲ್ಲ ಮಹೇಶಣ್ಣನೇ ಮಾಡಿದ್ರಿ. ಒಂದು ಜವಾರಿ ಇಲ್ಲ, ಏನಿಲ್ಲ ನೋಡ್ರಿ. ಪ್ಲೇನ್ ಗಾಡಿನೇ ಈ ಕಡೆ ಮನೆ. ಆಮೇಲೆ ಕೂಲರ್ ರೀ, ಏನು ಯೂಸ್ ಆಗಲ್ಲ, ಹಂಗಾಗಿ ಮ್ಯಾಗ ಇಟ್ರ. ತಿಜೋರಿ ಈ ಕಡೆ ಕಾರ್ನರ್ನೊಳಗೆ ಇಲ್ಲಿ ದೇವ್ರ ಪೂಜೆ ಮಾಡೋಕೆ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಯಾರ. ತೆಂಗಿನಕಾಯಿ ಸಿಗ್ತದ್ರಿ.
ಇವೆಲ್ಲ ಊರ್ಲಿಂದ ತಂದು ಚುರುಮುರಿ ರೊಟ್ಟಿ ಎಲ್ಲ ಈ ಕಡೆ ಸೈಡಿಗೆ ಒತ್ತಿಟ್ಟ ಇವೆಲ್ಲ ಕಾಳು ಕಡಿ ಮತ್ತು ಇದೊಂದು ಸೆಲ್ಫ್ ತೊಗೊಂಬಂದಾರ. ನಾ ಬಟ್ಟೆ ಹಾಕಕ್ಕೆ ತಂದೆ ನೋಡ್ರಿ ಆ ಥರ ಸೆಲ್ಫ್ ಇದು. ಕೆಳಗಡೆ ಎಲ್ಲ ಈ ಥರ ಡಬ್ಬಿಗಳು ಇಟ್ಕೊಂಡಾರ ನೋಡ್ರಿ ನೀಟಾಗಿ ಎಲ್ಲ ಜೋಡಿಸ್ಕೊಂಡ. ಸರು ಇನ್ನೂ ಅದಾವ್ರಿ ಸೌಡಿ ಮ್ಯಾಗ ಇಟ್ಕೋತಾಳ. ಬರೀ ಫ್ರೆಂಡ್ಸ ನೋಡ್ರಿ ನಮ್ದು ಸ್ವಂತ ಮನೆ ಹೆಂಗೈತೆ ಅಂತೇಳಿ ಹೊರಗಿಂತ ನೋಡಿರಿ. ಬಾಡಿಗೆ ಇದೇ ಮನೆ ಬಾಡಿಗೆ ತುಂಬೋದೇ ನಮಗೆ ವಜ್ಜಿಗೈತಿ. ಸದ್ಯಕ್ಕೆ ಅಡ್ಗೆ ಮನೆ ಎಲ್ಲ ಸಾಫ್ ಮಾಡ್ಕೊಂಡಿದ್ರಿ. ಇವೆಲ್ಲ ಹಳಿವೆಲ್ಲ ತೆಗೆದು ಹೊಸ ಹಾಕಿನಿ. ಇವೆಲ್ಲ ಡಬ್ಬಿಗಳು ತಿಕ್ಕೊಂಡು ಡಬ್ಬಿಗಳ ಕೂಡ ತುಂಬಿಟ್ಟಿನಿ. ಈ ಕಡೆ ಇರು ಎಲ್ಲ ಹಿಟ್ಟಿನ ಡಬ್ಬಿ ರೀ. ಇದು ಜೋಳದ ಹಿಟ್ಟಿಂದು ಗೋಧಿ ಹಿಟ್ಟಿಂದು ಇದು ಶಿವ ಇಟ್ಟಿನ್ರಿ. ಇದ್ರೊಳಗೆ ಎಣ್ಣೆ ಇಟ್ಟಿನ್ರಿ. ಇದ್ರೊಳಗೆ ಏನೈತಿ ಉರ್ಲಿಂದ ತೊಗೊಂಬಂದು ಚಕ್ಲಿ ಅವನ್ನ ಇಟ್ಟೀನಿ. ಇದ್ರೊಳಗೆ ಚಲೋ ಅಕ್ಕಿ ಅದಾವು. ಆ ಕಡೆ ಹಿಂದಿನ ಡಬ್ಬೆ ಮ್ಯಾಗ ಕಾಳು ಕಡಿ ಎಲ್ಲ ಊರ್ಲಿಂದ ಮನೆ ತೊಗೊಂಬಂದಿರೋದು. ಈ ಕಡೆ ಇಲ್ಲಿ ಬಂದ್ರೆ ಫ್ರಿಜ್ಜಿನ ಬಾಜುಕ್ಕೆ ಕಿಚನು. ಅಲ್ಲಿ ಟೈಲ್ಸ್ ಅದಾವ್ರಿ ಕಿಚನಿಗೆ ನೋಡ್ತಾ ಇರ್ಬೋದು ನೀವು. ಅಲ್ಲಿ ಓಪನ್ ಕಿಚನ್ ಅಂತ ತೋರಿಸಿದ್ನಲ್ಲ, ಒಳಗಡೆ ಈ ಥರ ಬರ್ತೈತಿ. ಪಳಿ ಬಡ್ದಾರಿ ಮ್ಯಾಗ ತಳಗ ಇಡ್ತಾರ. ಇದೊಂದು ಸೆಲ್ಫ್ ಐತಿ. ಸೈಡಿಗೆ ಇಲ್ಲೊಂದು ಏನಾರ ಇಡಕ್ಕಂತೆ ಮಾಡ್ಯಾರ. ಎಲ್ಲೆಲ್ಲಿ ಹೆಂಗೆ ಅಡ್ಜಸ್ಟ್ಮೆಂಟ್ ಹೆಂಗೆ ಬೇಕಂಗೆ ಮಾಡ್ತಾರೆ. ಒಂದು ಪಳಿ ಇಲ್ಲ, ಒಂದು ಮಳೆ ಇಲ್ಲ ನಾವು ಬಂದಾಗ. ಇವರೆಲ್ಲ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡಾರಿ. ಈ ಮನೆ ಬಂದಾಗ ಇಬ್ಬರು ಇದ್ದಿದ್ದಿಲ್ಲ. ಶ್ರೀ ಪುಟ್ಟನ ಇದ್ದಿಲ್ಲ, ಓಂ ಪುಟ್ಟನ ಇದ್ದಿಲ್ಲ. ಈ ಮನೆ ಬಂದ್ಮ್ಯಾಗ ಪ್ರೆಗ್ನೆಂಟ್ ಆದ್ಲು ಸರು. ಚಾರ್ಜಾಗಿದ್ದೆ ಎಲ್ಲ ಇದೇ ಮನೆ ಮಾಡಿತ್ತು. ನಮ್ದು ಅವಾಗ ಚಾನಲ್ ಗಿನಲ್ ಏನೂ ಇರಲಿಲ್ಲ. ಇತ್ತಲ್ಲ ಚಾನಲ್? ಇಲ್ಲ ಇತ್ತು ಬೇ. ಶ್ರೀ ಅಣ್ಣನ ಮದುವೆ ಆಗಿ ನಾ ಚಾನಲ್ ಚಾಲು ಮಾಡೀನಿ. ನೀ ಮಾಡಿದ್ ನಮ್ಮದು ನಿಮ್ದಿತ್ತು ಇನ್ನು? ಇತ್ತು. ಅದಕ್ಕೆ ಅಂದೆ. ಈ ಕಡೆ ಕಿಚನ್ ಕಟ್ಟಿರಿ. ಇಲ್ಲೆಲ್ಲ ನೀಟಾಗಿ ನೋಡ್ರಿ. ಕೊಬ್ಬರಿ ಎಷ್ಟು ದಪ್ಪ ಐತಿದು ಗೋವಾ ಕೊಬ್ಬರಿ. ಬೆಳಗ್ಗೆ ಒಡ್ದಾಳ ಹಾಲು ಸಂಬಂಧ. ಇಲ್ಲಿದೆಲ್ಲ ಬಂಡೆ ತಿಕ್ತಾಳ್ರಿ. ಇಲ್ಲಿ ಬಾಜುಕೊಂದು ನೀರಿಂದು ಇದೇ ಐತಿ ಬ್ಯಾರಲ್. ಮ್ಯಾಗ ತೊಪ್ಪ ನೀರ್ತಾ ಅಲ್ಲಿ ಬುಟ್ಟಿ ಇಟ್ಬಿಡ್ತಾಳ್ರಿ ಬಂಡೆ ತಿಕ್ಕಿ ಇಲ್ಲಿದಿಲ್ಲೇ. ಹಾಗಾಗಿ ಜಾಸ್ತಿ ಇಲ್ಲಿ ಫ್ಯಾಮಿಲೀಸ್ ಬರೋದು ಕಡಿಮೆ. ಎಲ್ಲರೂ ಬರ್ತಾರ ಓದ್ತಾರ ಅಂತಂದ್ರೆ ಇಲ್ಲಿ ಸಿಟಿ ಊರಾಗ ಅಷ್ಟು ಭಾಳ ನಡೆಯಂಗಿಲ್ಲ ಫ್ರೆಂಡ್ಸ್. ನೌಕರಿ ಮಾಡ್ತಿರ್ತಾರೆ ಗಂಡ ಹೆಂಡತಿ 1-2 ಮಕ್ಕಳು ಈ ಥರ ಅಷ್ಟೇ ಇದು ಕರೆಕ್ಟ್ ಆಗುತ್ತಾ. ಭಾಳ ದಿನ ಯಾರಾದರೂ ಬಂದು ಒಂದು 8 ದಿನ 15 ದಿನ ಇರ್ತೀವಿ ಅಂದ್ರೆ ಆಗಂಗಿಲ್ಲ. 2 ರೂಮ್ ಅದಾವು. ಸೊ ಚೆನ್ನಾಗೈತಿ. ಅವ್ರ ಫ್ಯಾಮಿಲಿಗೆ ಅವ್ರಿಗೆ ತಕ್ಕಂಗೈತಿ. ನಮ್ಮದು ಹೊರಗಡೆ ಏನು ಹಾಲೈತಿ ನೋಡ್ರಿ ಸರು ಅವ್ರದ್ದು ಅಷ್ಟೇ ರೂಮ್ ಇತ್ತು. ನಮ್ಮದು ಸ್ವಂತ ಮನೆ ಅಂದ್ರೆ ಮೊದಲಿಗೆ ಏನು ಜಾಗದ ಮನೆ ಕಟ್ಟೇವಲ್ಲ ಆ ಮಳೆ ಮನೆ ರೀ, ಅಷ್ಟ್ರಾಗ ನಮ್ಮ ಸ್ವಂತ ಅನ್ನೋದು ಅನಿಸ್ತಿತ್ತು ಮ್ಯಾಗ ತಳಗ ಇದ್ದು. ಬಟ್ ಇವರು ಬಾಡಿಗೆ ಅದಾರ. ಅಷ್ಟೇ ರೂಮ್ ಅಂದ್ರೂ ಕಡಪಟ್ಟಿ ರೊಕ್ಕ ಕಟ್ಟಬೇಕು ನೋಡ್ರಿ ಫ್ರೆಂಡ್ಸ್ ಬಾಡಿಗೆ. ಅದಕ್ಕೆ ಅನ್ನೋದು ಮನೆ ಇರ್ಬೇಕಂತೇಳಿ. ಬಟ್ ಇವ್ರು ನೌಕರಿ ಮೇಲೆ ಬಂದಾರಲ್ಲ ಹಂಗಾಗಿ ಈಗ ಸದ್ಯಕ್ಕಂತೂ ಬಾಡಿಗೆ ಅದಾರ. ಮುಂದೆ ಫ್ಯೂಚರ್ದಾಗ ಅವರು ಒಂದು ಸ್ವಂತ ಮನೆ ತೊಗೊಳಂಗೆ ದೇವ್ರ ಆಶೀರ್ವಾದ ಆಲಿ ನೋಡಮ್ಮ ಅಂತ. ಇಬ್ಬರು ನಟಿ ಸೇಮ್ ಅದ ನೋಡ್ರಿ. ಬಟರ್ಫ್ಲೈ ಇಬ್ರು ಡ್ರೆಸ್ನು ಸೇಮ್ ಅದ. ಸರುನು ನಾನು ಅನಾರ್ಕಲಿ ನೈಟ್ನು ಸೇಮ್. ಮನಿ ಹತ್ತಿತ್ತೀನ್ರಿ. ಇದು ಬಂದ್ಬಿಟ್ಟನ ಇದೆಲ್ಲ ಕಿಚನ್ ಡೀಪ್ ಕ್ಲೀನ್ ಮಾಡ. ಕಿಚನ್ ಬೇಕಾಗಬೇಕು ನಮಗೆ ದಿನ ಯೂಸ್ ಮಾಡಕ್ಕೆ. ಒಂದು ತಿನ್ನ ನಾವು ಒಳ್ಳಿನ ಹಿಡಿತು ಅಲ್ಲ ಅದು ನನ್ನ ಆಗೈತಿಲ್ಲ. ಊರ್ಲಿಂದ ಅದಕ್ಕೆ ತಗೊಳಕತ್ತಾನ ಅದು ನೋಡೋದು ಕಣ್ಣಿಗೆ ನೋಡಕ ಬಿರುಕ್ ಬಿಟ್ಟಿಲ್ಲ ಏನೂ ಇಲ್ಲ. ಇವತ್ತು ದಿನ ಇರೋ ಅನ್ನಕತ್ತೀನ್ರಿ ಒಲ್ಲೆ ಅಂತಾಳ. ಸಮಸ್ಯೆ 2 ರೀತಿ ಅದಾವ. ಇರು ಅಂದ್ರು ಒಂದು ತಪ್ಪೆ, ಹೋದ್ರು ಒಂಥರ ನನಗೆ ಗಾಳಿ ಆಗುತ್ತ. ಯಾಕಂದ್ರೆ ಅಲ್ಲಿ ಹೋಗಿಂದ ಹಾಕಿಂದು ಮತ್ತು ಮನೆ ಬಿಟ್ಟು ಬಂದಿಂದ ಮನೆ ಸ್ವಚ್ಛ ಮಾಡಬೇಕ್ರಿ. ಮನೆ ಸ್ವಚ್ಛ ಮಾಡೋದು ಒಂದು ಹೋಗಿಂದ ಹುಡುಗರು ಎಲ್ಲ ಸಾಲಿ ಬಟ್ಟೆ ತೊಳೆದು ಹಾಕಿ ಎಲ್ಲ ಮಾಡಿ ಆಮೇಲೆ ಅವರು ಏನೇನು ಟಾಯ ತೊಗೋಬೇಕು ಸಾಕ್ಸ್ ತೊಗೋಬೇಕು ಎಲ್ಲ ರೆಡಿ ಮಾಡಿ. ಸಾಲಿದು ಕೆಲಸ ಐತ್ರಿ, ಮನೆ ಕೆಲಸ ಇರ್ತೈತಿ. ನಂದು ಮತ್ತು ಭಾಳ ಅದಾವ ಎಲ್ಲ ರೀತಿಯಿಂದನು. ಹಂಗಾಗಿ ನಾನು ಕೂಡ ಎನಿ ಟೈಮ್ ಹೋಗಬೇಕು. ಎಲ್ಲ ಕ್ಲೀನ್ ಮಾಡತ್ತಾವ ನೋಡ್ರಿ ಸರಸ್ವತಿ. ಈ ಥರ ಎಲ್ಲ ಐತಿ ಫ್ರೆಂಡ್ಸ ಸರೋವರ್ ಮನಿ. ಅದು ಒಂದು ನಡು ಅಡ್ಡಗೋಡೆ ಐತ್ರಿ. ಮ್ಯಾಗೆಲ್ಲ ಲಿಕ್ವಿಡು ಅವು ಇವು ಭಾಳ ಅದಾವ್ರಿ. ಸೊ ಇಲ್ಲೆಲ್ಲ ವಾಟೆ ಗಿಟ್ಟೆ ಎಲ್ಲ ಹಿಂಗೆ ಇಟ್ಟಿರ್ತಾಳೆ. ಈ ಕಡೆ ಬಂದರೆ ದೊಡ್ಡದೊಂದು ಮಜ್ಜಿಗೆ ಗುಂಡಿಗೆ ಐತ್ರಿ. ಇದು ಮದುವೆ ಅಂದಂದೆಲ್ಲ ಸರ್ ಮದುವೆ ಕೊಟ್ಟಿದ್ದು ಒಂದು ಹಾಂಡೆ ಇದ್ದಂಗೆ ಐತೆ ನೋಡ್ರಿ ಫ್ರೆಂಡ್ಸ್. ಇದು ಒಂದು ಸರಿ ತುಂಬಿಟ್ರಿ ಎಷ್ಟು ದಿನ ಕುಡಿತೀರಿ ನೀರು? 2 ದಿನ 3 ದಿನ ಬಳಸ್ತೀನಿ. ಯಾಕಂದ್ರೆ ದಿನ ಒಂದು ಕೊಡ ಫ್ರೆಶ್ ಆಗಿ ತುಂಬ್ಕೊಂಡ್ಬಂದ್ಬಿಡ್ತೀನಿ. ಅದನ್ನ ಕುಡಿಯಕ್ಕೆ ಯೂಸ್ ಮಾಡಿರ್ತೀನಿ. ಇದು ಅಡುಗೆ ಬಟ್ ಸಿಂಕ ಗ್ಯಾಸ್ ಕಟ್ಟಿ ಇಲ್ಲೇ ಬಾಂಡೆ ತಿಕ್ಕಿಡೋದು ಭಾಳ ಇಷ್ಟ ಆಗೈತೆ ನನಗೆ. ತೊಳೆದು ಬೆಳೆದು ಈ ನೀರು ಮಾಡ್ತೀವಿ. ನಾನು ತೊಳೆದಿಟ್ಟು ಆಮೇಲೆ ಒಣಗಿನ ತಳಗಿಡ್ತೀನಿ. ನಿಂದು ಇಲ್ಲಿದಿಲ್ಲಿ ಅಲ್ಲೇ ತಿಕ್ಕಿಟ್ರು ಬೇಕಾದಾಗ ಅಲ್ಲಿದೆಲ್ಲ ತೊಗೊಳಕ್ಕೆ ಬರುತ್ತೆ. ಏನೇ ಸ್ವಲ್ಪ ನಿಮಿಷ ಸೀಸು ಅದ್ರಾಗ ಇಡೋ ಅದ್ರಾಗ ಇರ್ತಾವ ಅಷ್ಟೇ. ಒಳ್ಳೆ ಮುಸ್ರಿಯಾಗಿಂದ ಅವ್ನು ಡಬ್ಬ ಹಾಕೋದು ತಿಕ್ಕಿದು ಅದ್ರಾಗ ಇಟ್ಟು ಬಿಡುದು. ಮೊದಲು ನಾನು ಬಾಡಿಗೆ ಮನೆಗಿದ್ದ ಹಂಗ ಮಾಡ್ತಿದ್ದೆ. ಬಾಂಡೆನ ಡಬ್ಬ ಇಟ್ಟಿರ್ತೀನಿ. ನಾ ಸೀದಾ ಇಡಂಗಿಲ್ಲ. ಹೊಸ ಬಾಂಡೆ ಡಬ್ಬ ಇಟ್ಟಿರ್ತೀನಿ. ನೀರೆಲ್ಲ ಜಾಲಿ ಇದ್ರಾಗ ಬೀಳ್ತಾವು. ಒಮ್ಮೆ 2 ತಿಕ್ಕಿನ ತಗೊಂಡು ಹಿಂಗೆ ಬಾಗಿಸ್ಬಿಡ್ತೀನಿ. ಆಯ್ತು. ಮುಸೆ ಎಲ್ಲ ತೆಗೆದಿಟ್ಟಿರ್ತಾಳ್ರಿ. ಈ ಕಡೆ ಬಂದ್ರೆ ಇಲ್ಲಿ ಸಂಡಾಸು ಬಾತ್ರೂಮ್ ಅಟ್ಯಾಚ್ ಐತಿ ಇಲ್ಲೇ. ಬಟ್ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿರ್ತಾಳ್ರಿ. ಒಟ್ಟ ಕಿಚನ್ದಾಗ ಟಾಯ್ಲೆಟ್ ಬಾತ್ರೂಮ್ ಐತಂದ್ರೂ
ಯಾವುದು ಅನ್ಕಂಫರ್ಟಬಲ್ ಫೀಲ್ ಅಂತ ಅನ್ಸಾಗೋದೇನೇ ಇಲ್ಲ. ಚೆನ್ನಾಗಿ ಎಲ್ಲ ಇಟ್ಕೊಂಡಿರ್ತಾಳೆ. ಈ ಥರ ಐತೆ ನೋಡ್ರಿ ಇದಕ್ಕೆ ಇದು ಬಾತ್ರೂಮ. ನೀರಂತರೂ ಒಮ್ಮೆ ಹೋಗ್ತಾವ್ರಿ, ಕಂಟಿನ್ಯೂ ಏನು ಹೋಗಂಗಿಲ್ಲ. ಯಾಕಂದ್ರೆ ಇವ್ರು ಬಾಡಿಗೆ ಇದಾರಲ್ಲ, ಸೊ ನೀರಾದರೂ ಮತ್ತೊಳಗೆ ಬಿಡ್ತಾರ ಓನರ. ಸರ್ ಅವ್ರ ಮನೆ ಹೋಮ್ ಟೂರು ಹಿಂಗೈತಿ. ನಿಮ್ಗೆ ಹೆಂಗೆ ಅನಿಸಿತು ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ಮನೆ ಚಿಕ್ಕದಾಗಿದ್ರು ಚೊಕ್ಕವಾಗೈತಿ. ಓಕೆ, ಸೊ ಸಿಂಪಲ್ಲಾಗಿ ಹೋಮ್ ಟೂರನ್ನು ಕ್ವಿಕ್ಕಾಗಿ ಮಾಡೀನಿ. ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ.